ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಫ್ಯಾಮಿಲಿ ಬ್ಲಾಗ್. ಹಾಗೆ ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಾ ಇರೋದು. ಇವತ್ತು ಬ್ಲಾಗ್ ಬಂದು ನಾನು 9:30 ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೆಲಸ ಏನೂ ಮಾಡಿಲ್ಲ. ನಾನು ಎದ್ಬಿಟ್ಟು ಟೀ ಕಾಫಿ ಕುಡಿದು ಥಂಡಿಗೆ ಟಿ ವಿ ನೋಡಿದೆ ಸ್ವಲ್ಪ ಹೊತ್ತು. ಥಂಡಿ ಅಲ್ವಾ, ನೀರೆಲ್ಲ ಅದು ಕೈಯಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಇವತ್ತು ನೀರು ಕೂಡ ಬಿಟ್ಟಿದ್ದಾರೆ, ಕುಡಿಯೋ ನೀರು. ಹಾಗಾಗಿ ಇನ್ಮೇಲಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು 9:30ಇಂದ. ಇಂಚರ ಫ್ರೆಂಡ್ಸ್, ಇವಳಿಗೆ ಒಂದು ನೇಲ್ ಪಾಲಿಶ್ ಹಚ್ಚೋದೊಂದು ಹುಚ್ಚು. ಒಂದು ಹಳೆ ಬಾಟ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ನನ್ನ ಉಗುರನ್ನ ಯಾವ ಶೇಪ್ ಮಾಡಿಬಿಟ್ಟಿದ್ದಾಳೆ. ನೈಟಿಂದನೂ ಹಿಂಗೆ ಮಾಡ್ತಿದ್ದಾಳೆ. ಕೊಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಓಡಾಡಿ ಆಳ್ತಾಳೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಬಂಡೆ ಅದೆಲ್ಲ ಹಾಗೆ ಇದೆ. ನೀರು ಬೇರೆ ಖಾಲಿಯಾಗಿದೆ. ಟೀ ಮಾಡ್ಕೊಂಡು ಕುಡಿದು ಹಾಗೆ ಇಟ್ಟಿದ್ದೀವಿ. ಸೊ ನಮ್ಮ ಮನೆಯವರು, ನನ್ನ ಮಗ ಪಾರ್ಕಿಗೆ ಹೋಗಿದ್ದ ಬೆಳಗ್ಗೆ. ಹಾಗೆ ಅಂಗಡಿಗೆ ಹೋಗ್ಬಾಪ ಅಂದೆ. ಬಿಸಿ ಬಿಸಿ ತಿಂಡಿ ಕೊಟ್ಟು ಕಳಿಸಿದ್ದಾರೆ. ಏನು ತಿಂಡಿ ಮಾಡೋ ಚಿಂತೆ ಇಲ್ಲ ನನಗೆ ಫ್ರೆಂಡ್ಸ್. ತಿಂಡಿ ತಿಂದ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ಕೋಬೇಕು. ಪೂಜೆ ಏನೂ ಇಲ್ಲ, ಮಾಡಬೇಕು. ನೋಡಿ, ವಾತಾವರಣ ಈ ಥರ ಇದೆ ಹೊರಗಡೆ. ರಂಗೋಲಿ ಚಿಕ್ಕದಾಗಿ ಹಾಕಿದ್ದೀನಿ ತುಳಸಿ ಗಿಡದ ಮೇಲೆ. ಇಂಚರ ಬಾಯಿ ಕಡೆ ಬೀಳ್ತಿ, ಅದು ಬೊಟ್ಟಲ್ಲಮ್ಮ. ಫ್ರೆಂಡ್ಸ್, ನೇಲ್ ಪಾಲಿಶ್ ಬಾಯಲ್ಲಿ ಇಟ್ಕೊತಿದ್ದಾಳೆ. ಒಂದು ನಿಮಿಷ ಫ್ರೆಂಡ್ಸ್, ಈಗ ತಿಂಡಿ ತಿನ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲರೂ. ಬಾ ಇಂಚರೆ, ಬಾ ಕುರು. ಸೊ ತಿಂಡಿ ಏನು ತೊಗೊಂಬಂದಿದ್ದಾನೆ ನೋಡೋಣ. ತಿಂಡಿ ತಿಂದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ. ಸುಮ್ಮನೆ ಕೂರ್ರಿ ತನು. ನಾನು ಇದರಲ್ಲೇ ತಿಂತೀನಿ, ಇಂಚರ ನೀನು ಪ್ಲೇಟ್ನೇ ತಿನ್ನಿ, ಸರಿನಾ? ಇಡ್ಲಿ ವಡಾ ಫ್ರೆಂಡ್ಸ್, ಬನ್ನಿ ತಿಂಡಿ ತಿನ್ನೋಣ. ನೋಡಿ ಫ್ರೆಂಡ್ಸ್, ನನ್ನ ಮಗ ಎಷ್ಟು ಬುದ್ಧಿವಂತ ಇದ್ದಾನೆ. ಓಕೆ, ನನ್ನ ಮಗಳು 2 ಇಡ್ಲಿ ತಿನ್ನಲ್ಲ, ಸೊ ಅದಕ್ಕೆ ಅವಳಿಗೆ ಒಂದೇ. ಇದಕ್ಕೆ ಏನು ಕೊಟ್ಟು ಕಳಿಸಿದ್ದಾರೆ? ಓಕೆ, ಸಾಂಬಾರು ಚಟ್ನಿ. ಓಕೆ ಫ್ರೆಂಡ್ಸ್, ತಿನ್ಕೊಂಡು ವಾಪಸ್ ಬರ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಏನಾಗುತ್ತೆ ಮುಂದೆ ಅಂತ ವೇಟ್ ಮಾಡ್ತಾ. ಫ್ರೆಂಡ್ಸ್, ಎಲ್ಲ ಕ್ಲೀನಿಂಗ್ ಆಯಿತು. ಸ್ಟವ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನೆಲ ಎಲ್ಲ ಒರೆಸ್ಕೊಂಡೆ. ಪಾತ್ರೆ ಕೂಡ ವಾಶ್ ಮಾಡಿಟ್ಟಿದ್ದೀನಿ. ಎಲ್ಲ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನಿಂಗ್ ಆಯಿತು. ಇನ್ನು ಮಗಳು ಕೂಡ ಮಲಗಿದ್ದಾಳೆ, ನಿದ್ದೆ ಮಾಡ್ತಿದ್ದಾಳೆ. ಮಲಗಿಸಿದ್ದೀನಿ ಅವಳನ್ನ. ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡಿದೆ. ಇನ್ನು ಅಡುಗೆ ಏನೂ ಮಾಡಿಲ್ಲ, ಅಡುಗೆ ಮಾಡಬೇಕು. ಟೈಮ್ ಬಂದು 12:30 ಆಗಿದೆ. 12:30 ಅಲ್ಲ ಫ್ರೆಂಡ್ಸ್, 1 ಗಂಟೆ ಆಗಿದೆ. 1 ಗಂಟೆ. ಇವಾಗ ಏನು ಮಾಡಬೇಕು ಅಂದ್ಕೊಂಡಿನಿ ಅಂದರೆ, ಭಾನುವಾರ ಇಲ್ಲ ಬುಧವಾರ 2 ದಿನದಲ್ಲಿ ನಾವು ಏನಾರು ಎಗ್ ತಿಂತೀವಿ. ಎಗ್ದು ಏನಾರು ಮಾಡ್ತೀವಿ. ಎಗ್ ಗ್ರೇವಿ ಅಥವಾ ಎಗ್ ರೈಸು, ಎಗ್ ಬಿರಿಯಾನಿ ಹಿಂಗೆಲ್ಲ ಮಾಡ್ತಿರ್ತೀವಿ. ಸೊ ಇವತ್ತು ಎಗ್ ಇದ್ದಾವೆ ಮನೆಯಲ್ಲಿ. ಇವತ್ತು ಎಗ್ಗು ಇದ್ದಾವೆ ಮನೆಯಲ್ಲಿ, ಏನು ತರೋ ಹಾಗೇನಿಲ್ಲ. ಮೊನ್ನೆ ತರಿಸಿದ್ದೆ. ಇದರಲ್ಲಿ 4 ಎಗ್ ಅಷ್ಟೇ ತೊಗೊಂಡಿದ್ದೆ ಎಗ್ ರೈಸ್ ಮಾಡೋಕ್ಕೆ ಅಂತ ಹೇಳಿ. ಇನ್ನು 8 ಎಗ್ ಇದ್ದಾವೆ. ನಾವಿರೋದು 4 ಜನ, ಎಲ್ಲರಿಗೂ 2 ಅಂದ್ರೂ ಕರೆಕ್ಟ್ ಆಗ್ತವೆ. 8 ಇದ್ದಾವೆ ಎಗ್ಗು. ಅದಕ್ಕೆ ಇವಾಗ ಮಸಾಲ ಇಲ್ಲ. ಮಸಾಲ ಅಂದರೆ ಟೊಮೊಟೊ, ಕರಿಬೇವು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಇದೆ. ಈಗ ಎಗ್ ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಪುದೀನ ಬೇಕು, ಮತ್ತು ಕೊಬ್ಬರಿ ಬೇಕು, ನಿಂಬೆಹಣ್ಣು ಇದ್ದಾವೆ ಹಾಕ್ಕೊಳ್ಳೋಕ್ಕೆ ಊಟಕ್ಕೆ. ಮತ್ತೇನು ಸದ್ಯಕ್ಕೆ ಅಷ್ಟು ಬೇಕು ಫ್ರೆಂಡ್ಸ್. ಇವಾಗ ನಮ್ಮ ಅಂಗಡಿಗೆ ಹೋಗಿ ಅದನ್ನು ತರಬೇಕು ಫ್ರೆಂಡ್ಸ್. ಈಗ ಎಗ್ ಗ್ರೇವಿ ಮಾಡಬೇಕಂದ್ರೆ ಹೋಗಿ ತೊಗೊಂಬರ್ಬೇಕು. ಸೊ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಈಗ. ಸೊ ಬನ್ನಿ ಹೋಗ್ಬರೋಣ ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ದೂರನೇ ಇರೋದು, ತುಂಬ ದೂರ ಏನಾಗಲ್ಲ. ಒಂದು 5 ನಿಮಿಷದ ದಾರಿ. ಇದು ಬಂದು ನಮ್ಮ ಮನೆಯಿಂದ ಈ ರೋಡ್ ಹಿಡಿದು ಸೀದಾ ಹೋದರೆ
ನಮ್ಮ ಅಂಗಡಿ ಬರುತ್ತೆ. ಈ ಲೆಫ್ಟ್ ಸೈಡ್ ಇದೆ ಅಲ್ವಾ, ಅದೇ ನೋಡಿ ನಮ್ಮ ಅಂಗಡಿ ಹೋಟೆಲು. ಇವ್ರು ಬಂದು ನಮ್ಮ ಮನೆಯವರು. ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು. ಹೋಟೆಲ್ ಇದು ನಮ್ಮ ಅಪೋಸಿಟ್ ಹೋಟೆಲ್ ಆ ಕಡೆ ಇದೆ ನೋಡಿ. ಸ್ಟಾರು, ವಿಮಲ್ಸ್ ಇದು ಎಲ್ಲ ಇಟ್ಟಿದ್ದೀವಿ. ಆಲ್ರೌಂಡ್ ತಿಂಡಿ ಊಟ ಎಲ್ಲ ಇರುತ್ತೆ. ಹಾಗೆ ಅವರು ತಿಂಡಿ ಹಾಕ್ಕೊಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಲೈಟಾಗಿ ಮಾಡಿಕೊಂಡೆ. ಹಾಗೆ ರೊಟ್ಟಿ ಕೂಡ ಇಟ್ಟಿದ್ದೀವಿ. ಕಲ್ಲು ರೊಟ್ಟಿ, ಬಿಸಿ ರೊಟ್ಟಿ ಕೂಡ ಮಾಡ್ತಾರೆ. ಇಬ್ಬರು ಹೆಲ್ಪರ್ ಇದ್ದಾರೆ. ಮನೆಗೆ ಬರ್ತಾಯಿದ್ದೆ ನಾನು, ದೋಸೆ ಹಾಕ್ಕೊಡ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಮಗನಿಗೊಂದು ದೋಸೆ ತರೋಣ ಅಂತ ನಿಂತ್ಕೊಂಡೆ, ತೊಗೊಂಬಂದೆ. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದು ಒಂದು ದೋಸೆ ಇಸ್ಕೊಂಬಂದಲ್ವ, ದೋಸೆ ಮಗನಿಗೆ ಒಂದು ಸ್ವಲ್ಪ ಹಾಕಿ ಅರ್ಧ ಸ್ವಲ್ಪ ಹಾಕ್ಕೊಂಡು. ಫ್ರೆಂಡ್ಸ್, ಎಗ್ ಕರಿ ರೆಡಿ ಮಾಡಿದ್ದೀನಿ ನೋಡಿ, ಹೊಗೆ ಆಗ್ತಿದೆ. ಹಾಗೆ ರೈಸ್ ಕೂಡ ಮಾಡಿದ್ದೀನಿ. ರೊಟ್ಟಿ ಕೂಡ ತಗೊಂಬಂದೆ ಅಂಗಡಿಯಿಂದ ಅಂತ ಹೇಳಿದ್ನಲ್ಲ, ಇದ್ದಾವೆ. ಮೊಸರು ಬೇಕಂದರೆ ಮೊಸರು ಎಲ್ಲ ಇದೆ. ನೀರು ಇವಾಗ ಬರ್ತಾ ಇದ್ದಾವೆ, ಕುಡಿಯೋ ನೀರು ಇನ್ನು ಹಿಡಿಬೇಕು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಐಟಮ್ ಮೀಶೋದಿಂದ ಬರೋದಿದೆ ಅಂತ ಹೇಳಿದ್ನಲ್ವ, ಬಂದಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ. ಇದು ಮೋಟಿವೇಟ್ ಆಗೋ ಥರ ಸ್ಟಿಕ್ಕರ್ ಫ್ರೆಂಡ್ಸ್. ಇದು ನೋಡಿದ್ರೆ ಸ್ವಲ್ಪ ಮೋಟಿವೇಟ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರನೇ ತರಿಸಿದ್ದೆ. ಇದು ಕೂಡ ಜ್ಯೂಸು ಶಾಪಿಗೆ ಮುಂದೆ ಆರ್ಡ್ರ್ ಮಾಡಿದೆ, ಬಟ್ ಎಲ್ಲ ಎತ್ಬಿಟ್ಟು ಹೋಯ್ತು ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಹೋಗೋದು ಉಪ್ಪಿನಕಾಯಿ ಹಾಕ್ತಾವ್ರು, ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತೀಯ ಅಂತ. ನಮಗೆ ಹೆಂಗೆ ಗೊತ್ತು ಫ್ರೆಂಡ್ಸ್ ಹಿಂಗಾಗುತ್ತೆ ಅಂತ ಅಲ್ವಾ? ಬರ್ತಾನೆ ಇಲ್ವಲ್ಲ, ಏನಿದು? ವೇಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಉದ್ದ ಇದೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಉದ್ದ ಇಲ್ಲ ನೋಡಿ, ಬಟರ್ಫ್ಲೈ ಥರ ಇದೆ. ಉಲ್ಟಾ ಇಟ್ಕೊಂಡು ತೋರಿಸ್ತೀನಿ, ಸಾರಿ. ಇದು ಲೈಟು ಲೈಟು ಇದೆ ಫ್ರೆಂಡ್ಸ್. ಇಲ್ಲಿ ರೆಕ್ಕೆ ಥರ ಇದೆ. ಸೈಡ್ ಬೈ ಇಂಚಿನ ಇಲ್ಲಿ ಒಂದು ರೆಕ್ಕೆ ಥರ ಇದೆ. ಇಲ್ಲಿ ಡ್ರೀಮ್, ಯುವರ್ ಡ್ರೀಮ್ ಅಂದರೆ ನಿಮ್ಮ ಕನಸಿನ ಅರ್ಥ ಹಾರಿ ಅಂತ. ಇಲ್ಲಿ ಪೂರ ಸಿಂಬಲ್ ಇದೆ ನೋಡಿ. ಬಿಡ 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 ಅಷ್ಟೇ ಫ್ರೆಂಡ್ಸ್. ಸ್ಟಿಕ್ಕರ್ ಎಲ್ಲ ಹಾಕ್ಬೋದು, ಒಂದು ಐಡಿಯಾ ಹೇಳಿ ನೋಡೋಣ. ಅಯ್ಯೋ, ಬೇಗ ಇದನ್ನು ತೆಗೆದಿಟ್ಬಿಡ್ತೀನಿ ಫ್ರೆಂಡ್ಸ್, ಇಲ್ಲ ನನ್ನ ಮಗಳು ಚಿಂದಿ ಚಿತ್ರಾನ್ನ ಬುಂದಿ ಮಸ್ತನ್ನ ಮಾಡಿಬಿಡ್ತಾಳೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹುಬ್ಳಿ ಫ್ಯಾಮಿಲಿ ಬ್ಲಾಗ್ಗೆ ನಿಮ್ಮ ಸಪೋರ್ಟ್ ಸಹಕಾರ ಯಾವಾಗಲೂ ಹೇಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಹ್ಯಾಪಿ ಸಂಡೇ. ಫ್ರೆಂಡ್ಸ್, ಮೋಸ್ಟ್ಲಿ ಇದು ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ಮಾಡಿ ಅಂಟು ಹಾಕಬೇಕು ಅನಿಸುತ್ತೆ. ಓಕೆ, ನೋಡೋಣ. ಅಂಟು ಹಾಕಿದಾಗ ತೋರಿಸ್ತೀವಿ ಅಂತ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್.